ಯಾರಿವಮ್ಮ? ಅಯ್ಯಯ್ಯೋ ಕರ್ಮವೇ. ಛೇ ಪಾಪ, ಯಾರಿವ್ರು? ಎಲ್ಗೋಗ್ಬೇಕಮ್ಮ? ಯಾರು ನೋಡ್ತಾ ಇದ್ದಾರೆ? ನೋಡಿ ನೋಡಿ ಈ ರೀತಿ ಪಾಪ ಬಂದ್ಬಿಡ್ತಾರೆ. ಯಾರು ಏನೋ ಗೊತ್ತಿಲ್ಲ. ವಿಚಾರ ಮಾಡೋಣ ಸ್ವಲ್ಪ ಹೊತ್ತು. ಯಾವೂರಮ್ಮ ತಾಯಿ? ಯಾವೂರು? ಎಲ್ಲಿಗೆ ಹೋಗ್ಬೇಕು? ಬಸ್ ಬರ್ತದ ನೋಡು. ಬಸ್ಸು ಇರು. ಅಲ್ಲೇರ ಬಾಲಿ ಈ ಕಡೆ ಬಾ ಬೇಗ ಈ ಕಡೆ. ಯಾವ್ರಿಗೆ ಹೋಗ್ಬೇಕು? ಎಲ್ಲಿ ಇರುತ್ತಾಯಿ ನೀವು? ಎಲ್ಲಿಗೋಗ್ಬೇಕು ನೀವು? ಯಾವ್ರಿಗೆ ಹೋಗ್ಬೇಕು? ಗೊತ್ತಿಲ್ಲ. ಯಾವ್ರಿಗೆ ಹೋಗ್ಬೇಕು? ಬೆಟ್ಟಕ್ಕೆ ಗೊತ್ತಿದೆಯಾ? ಮತ್ತೆ ನಿಮ್ದು ಯಾವ ಊರವ? ಊರು ಯಾವ್ದವ? ಇಲ್ಲೆಲ್ಲ ಬಸ್ಗಳು ಗಾಡಿಗಳು ಫಾಸ್ಟ್ ಆಗಿ ಬರ್ತವೆ. ಹಿಂಗೆ ರೋಡಲ್ಲೆಲ್ಲ ನಿಂತ್ಕೋಬೇಡ, ಅರ್ಥ ಆಯ್ತವ? ಊರು ಯಾವ್ದು ನಿಂದು? ಈ ಕಡೆ ನೋಡಲಿ, ಕಾರ್ ಬರ್ತದ ನೋಡಲಿ. ಈ ಕಡೆ ಬಾ. ಯಾವ ಊರು? ಎಲ್ಲಿಗೋಗ್ಬೇಕು ನೀನು? ಏನಪ್ಪ? ಛೇ ಅಯ್ಯೋ ದುರ್ವಿಧಿ. ತಿಂಡಿ ಮಾಡ್ದ? ಎಲ್ಲಿ ಮಾಡ್ದ? ನಿನ್ ಜೊತೆಗೆ ಯಾರು ಬಂದಿಲ್ವಾ? ಜೊತೆಗೆ ಯಾರು ಬಂದಿಲ್ವಾ? ಎಲ್ಲಿ ಅಪ್ಪ? ಮುಂದೆ ಹೋದ್ರಾ? ಬೈಕ್ಲಿ ಬಿಟ್ಕೊಡೇನಾ? ಬಾ. ಅಯ್ಯೋ ಎಂತ ಕೆಲಸ. ಎಲ್ಲಿದ್ದ? ತಾಳ್ಬಾರ್ದಲ್ಲಿದ್ದ ಅಪ್ಪ? ಎಲ್ಲಿ ಬಿಟ್ಬಿಟ್ಟು ಹೋಗಾರೆ ಅಂತಾರಲ್ಲಪ್ಪ. ಎಲ್ಲಿದ್ದದ ಅಪ್ಪ? ಬಾ ಈ ಕಡೆ. ರೋಡ್ ನಿಂತ್ಕೋಬೇಡ. ಅಪ್ಪ ಎಲ್ಲಿದ್ದವ? ಅಪ್ಪ ಎಲ್ಲಿದ್ದು? ಈ ಕಡೆ ಬಾ, ರೋಡ್ಗೆ ಹೋಗ್ಬೇಡ, ಬಾ ಈ ಕಡೆ. ನೋಡಿ ಪಾಪ ಇವ್ರು ಯಾರ ಗೊತ್ತಿಲ್ಲ. ಸೊ ಈ ರೀತಿ ಹೋಯ್ತಾ ಇದ್ದಾರೆ ನೋಡಿ. ವಾಹನಗಳು ಸಿಕ್ಕಾಪಟ್ಟೆ ವೇಗವಾಗಿ ಬರ್ತೈತೆ. ಇವರು ತೂರಾಡ್ಕೊಂಡು ಹೋಗ್ತಾ ಇದಾರೆ. ನಿಧಾನಕೋರು ಮುಂದೆ ನೋಡ. ಏನ ಅಹಂಕಾರ ಹುಡುಗರುಗಳಿಗೆ. ಹೋಗಪ್ಪ. ಎಲ್ಲಿಗೆ ಹೋಗ್ಬೇಕು ನೀನು? ಹೇಳೋ, ಬಿಟ್ಕೊಡ್ತೀನಿ ನಾನು. ಎಲ್ಲಿಗೆ ಹೋಗ್ಬೇಕು? ಕೆಳಗಡೆ ಬಿಡ್ಲ? ತಾಳ್ಬಾರ್ದಲ್ಲಿ ಬಾ. ಮತ್ತೆ ಹಿಂಗೆ ಕೆಳಕ್ಕೆ ಬಾ. ಬಿಟ್ಕೊಟ್ಟೇನು? ಬಾ ಗಾಡಿ. ಬಾ. ಹತ್ನಾರ್ಯಾ? ಅಯ್ಯೋ ಕರ್ಮವೇ. ಏನಪ್ಪ ಹತ್ತೆ ಗಾಡಿನೇ ಎತ್ತಲ್ವಲ್ಲ ಇವಮ್ಮ. ಏನಂತ ಅರ್ಥ ಆಯ್ತಿಲ್ವಲ್ಲ. ಕುಸ ನೀ ಎಲ್ಲೋಗ್ಬೇಕವ? ಎಕಡೆ ಹೋಯ್ತಾ ಇದ್ದೆ ನೀನು? ಕಾಸು ಕೊಡೋಣ? ಕಾಸು ಬೇಕವ? ತಿಂಡಿ ಮಾಡ್ದಯಾ?
ದುಡ್ಡು ಕೊಡ್ಲಾ? ಹಾ, ನೀನು ಕೆಳಗಡೆ ತಾಳ್ಬೆಟ್ಟ ಅದಲ್ಲ, ಅಲ್ಲಿಗೋಗು. ಇಲ್ಲಿ ಬರಬೇಡ, ಇಲ್ಲೆಲ್ಲ ಇರಬಾರ್ದು. ಹಾ, ಅಲ್ಲಿ ಬಿಟ್ಕೊಳ್ಳ ಕೆಳಗಡೆ. ಹಾ, ಬಾ ಮತ್ತೆ ಹತ್ತು, ಗಾಡಿ ಹತ್ಬೇಕು. ಹತ್ತಯ್ಯ, ಬಾ ಕೂತ್ಕೋ. ಹತ್ತು ಹತ್ತು, ಬಿಟ್ಕೊಡ್ತೀನಿ. ಹತ್ಲಾ? ಹತ್ತು. ಯಾವ ಊರು ನೀನು? ಕೂತ್ಕೋ, ಹತ್ತು ಹತ್ತು ಗಟ್ಟಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಕೂತ್ಕಲ್ಲಿ ಕೂತು. ಏನಪ್ಪ ಮಾಡೋದು ನಮ್ಮ. ಕೂತೋ ಕೂತೋ, ಹತ್ತು ಹತ್ತು, ಹಂಗತ್ತು. ಹಂಗೆ ಹತ್ತು. ಹಾಂ, ಹಿಡ್ಕದ್ನ ಗಟ್ಟಿಗೆ ಹಿಡ್ಕೊ, ಕಬ್ಬಣ ಹಿಡ್ಕೊ. ಹಿಡ್ಕೊಂಡ ಇಟ್ಕೊಂಡವ. ಹಾಂ, ಹಂಗೆ ಕೂತ್ಕೋ. ಎಲ್ಗೋಯ್ತಾ ಇದೆ ನೀನು ಕುಸ? ಊರು ಯಾವುದು ನಿಂದು? ಊರು ಎಲ್ಲ ದೇವಾ? ತಿರ್ಗಿ ನೋಡ್ಬೇಡ, ಮುಂದೆ ನೋಡು, ಮುಂದಕ್ಕೆ ನೋಡು, ತಿರ್ಗಿ ನೋಡ್ಬೇಡ ಇಂಚರಿ. ಆ ಊರು ಯಾವ್ದವ ನಿಂದು? ಬಿದ್ದ್ಬಿಟ್ಟೆ, ಗಟ್ಟೆ ಕೂತ್ಕೋ. ಹಾ, ಅಲ್ಲಿ ತಾಳ್ಬೇಡ್ದ್ರೆ ಬಿಟ್ಕೊಡ್ತೀನಿ. ಆ ಅಲ್ಲಿ ಕಾಸು ಕೊಡ್ತೀನಿ, ತಿಂಡಿ ಮಾಡ್ಕೋ. ಏನಪ್ಪ? ಅಯ್ಯೋ ದೇವ್ರೆ, ಊರು ಯಾವ್ದಪ್ಪ ನಿಂದು? ಊರು ಆ ಊರು ಯಾವ್ದು ನಿಂದು? ನೋಡಿ ಈ ರೀತಿ ಪಾಪಚ್ಚೆ ನೋಡಿ, ಎಲ್ಲಿಂದೇನೋ ಬಂದ್ಬಿಡ್ತಾರೆ ನೋಡಿ. ಹಿಂಗೆ ಯಾರು ಏನೋ ಗೊತ್ತಿಲ್ಲ ನೋಡೋ, ವಿಚಾರ ಮಾಡ್ತೀನಿ. ಅಯ್ಯೋ, ತಾಳ್ಬೆಟ್ಟ ಕರ್ಕೋಗ್ಬಿಟ್ರೆ ಆ ಜನ ಬೈತಾರೆ ನಮ್ಮನ್ನ. ಏನಪ್ಪ ಮಾಡೋದು? ಅಳ್ಳಾಡ್ಬಾರ್ದಂಗೆ, ಅಳ್ಳಾಡ್ಬೇಡಕ್ಕವ. ಏಯ್, ಹಾ, ಬೆಲ್ಲ ಬಿದ್ದೈತಾ? ಅಲ್ಲಿ ತಕೊಡ್ತೀನಿ ಬಿಡು, ತಕೊಡ್ತೀನಿ. ಅಲ್ಲೇ ಅದಕ್ಕೆ ಕೂತ್ಕೊ ನೋಡಲ್ಲಿ. ಹೋಗ್ಬಾರ್ದಂಗೆ ರೋಡ್ಗೆ. ಬಸ್ ಮತ್ತೆ ಬೈಕ್ ಹೋದಯ? ಅಯ್ಯೋ ದೇವ್ರೆ. ಹಾ, ಹೋಗು. ನೋಡಿ, ವಾಹನಗಳು ದಯವಿಟ್ಟು ನಿಧಾನಕೊಂಡ್ರಪ್ಪ. ಯಾರು ಏನೋ ಗೊತ್ತಿಲ್ಲ ಪಾಪ. ನೋಡಿ ಈ ರೀತಿ ಹೋಯ್ತಾ ಇದ್ದೀನಿ ಅಂತ ಹೋಯ್ತವ್ರೆ. ಹಾ, ಅಯ್ಯೋಯ್ಯೋ ಶಿವನೇ. ಏನು ಮಾಡೋದು ಈಗ? ಅಯ್ಯೋ ದೇವ್ರೆ. ನನಗೆ ತಲೆನೇ ಆಪಾಗೋಯ್ತು ಹೋಗತ್ತಾಗ. ಏನಾರು ನೋಡಿ, ಈ ಥರ ಸಮಸ್ಯೆಗಳು ನಮಗೆ ಸಿಗ್ತಾವೆಲ್ಲ. ಹಾಂ, ಗಾಡೀಲಿ ಕೂತ್ಕೊಂಡಾರ್ದವ ಹೆಣ್ಣು. ಹಾಂ, ನಾನು ಏನಪ್ಪ ಮಾಡಲಿ? ಹಾಂ, ಹೆದರ್ಕತ್ತದೆ. ಹಾಂ, ತಾಳ್ಬಿಟ್ಟು ಬಾ, ಅಲ್ಲಿ ಬಿಟ್ಕೊಡ್ತೀನಿ. ಬಾ, ಹತ್ತು ಬಾ, ಬಾ ಗಾಡಿ ಹತ್ತು ಬಾ. ಬಸ್ ಬರ್ತದ, ಬಾ. ಬಸ್ಗಳು ಬಂದು ಕೂತ್ ಬಿಡ್ತದ ಬವ್ವ. ಬಾ, ಈ ಕಡೆ ಬಾ. ಅಯ್ಯೋ, ಗೊತ್ತಿರಬೇಕು, ಬರೋದು ಇಲ್ಲ. ಏನಪ್ಪ ಮಾಡೋದು? ಯಾರು ಗಾಡಿ ಬಂದು ಹೊಡ್ಕೊಂಡವ್ರು, ಏನು ಮಾಡೋದು? ಇವ್ರ ಕಡೆಯವ್ರು ಯಾರು ಇದ್ಗಿದಾರ, ಬಿಟ್ಬಿಟ್ಟು ಹೊಂಟವ್ರ? ಏನು ಅರ್ಥನೇ ಆಯ್ತಿಲ್ವಲ್ಲ. ಹಾಂ, ಇಲ್ಲಿ ವಾಹನಗಳು ಸಿಕ್ಕಾಪಟ್ಟೆ ವೇಗವಾಗಿ ಬರ್ತವೆ. ನಾನು ಏನಪ್ಪ ಮಾಡಲಿ? ಹಾಂ, ಅಯ್ಯೋ ದೇವ್ರೆ. ಓ ನೋಡಿ, ಎಷ್ಟು ವಾಹನಗಳು ಬರ್ತೈತೆ. ಹಾಂ, ಇದು ಯಾರಾಗ ಗೊತ್ತಾಯ್ತಿಲ್ವಲ್ಲ. ನಾನು ಏನಪ್ಪ ಮಾಡೋದು? ನಂಗೆ ಅರ್ಥನೇ ಆಯ್ತಿಲ್ಲ, ತಲೆನೇ ಓಡ್ತಾ ಇಲ್ಲ ಹೋಗತ್ತಾಗೆ. ಯಾರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಹೋಯ್ತಾನೆ ಅವ್ರ ನುಕ್ಕೊಂಡು. ಹಾಂ, ಏನಪ್ಪ ಮಾಡಮ್ಮ? ಹಾಂ, ಛೇ, ಒಬ್ರನ್ನ ನಮಗೆ ಈ ಥರ ಬಿಟ್ಟು ಹೋಗೋಕ್ಕೆ ಅದು ಯಾಕೋ ಬಡ್ಡಿ ಮಂದಿ ನಮ್ಮ ಮನಸ್ಸು ಕೇಳಲ್ಲ. ಗಾಡಿ ಗಿಡಿ ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು? ಅನ್ನೇವಾಗಿ. ಹೋಗಪ್ಪ, ಒಳ್ಳೆ
ಸಾಕಾಗೋಯ್ತು ನೋಡಲಿ, ರೋಡಲ್ಲಿ ನಿಂತವಳೆ. ಅದು ಎಲ್ಲೋದಳ ಏನೋ ಒಂದು ಗೊತ್ತಿಲ್ಲ. ನೋಡವ ಅವ್ರ ಕಡೆಯವ್ರು ಯಾರು ಇದ್ದಾರ. ಲೇ ಕೂಸು ಎಲ್ಗೋಗ್ಬೇಕವ ನೀನು? ಹೋಗತ್ತಾಗೆ ನಂಗೆ ಅರ್ಧ. ಅವ ನಾನು ನೋಡಿದ್ರೆ ಎದಕ್ಕತ್ತವಳೆ. ಆಮೇಲೆ ಯಾವ ಗ್ರಾಚ ಅಲ್ವ ಎಲ್ಲ ಹೋಲಿ ನೋಡವ, ಅಲ್ಲಿ ಯಾರು ಇದ್ರೆ ವಿಚಾರಿಸ್ತೀನಿ. ನಾವು ಏನು ಮಾಡೋಕ್ಕಾಯ್ತಲ್ಲ. ಅವ ನಾನು ನೋಡ್ರೆ ಎದ್ರಕತ್ತಾಳೆ, ಬರೋದೇ ಇಲ್ಲ. ಗಾಡಿ ಹತ್ತು ಕೂತ್ಕವ, ಕೆಳಗಡೆ ಕರ್ಕೊಯ್ತೀನಿ, ಅಲ್ಲಿ ಊಟ ತಿಂಡಿ ಕೊಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತವನಿ. ಹಾಂ ಫುಲ್ ಎದ್ರಕತ್ತೈತೆ ಹುಡುಗಿ. ಯಾರು ಏನಂತ ಗೊತ್ತಿಲ್ಲ. ದಯವಿಟ್ಟು ಈ ರೀತಿ ಬಿಟ್ಬಿಡ್ಬೇಡಿ. ಯಾರು ಏನೋ ಗೊತ್ತಾಯ್ತಿಲ್ಲ, ಎದ್ರಕಳ್ತಾ ಇದೆ ಫುಲ್ಲು. ಒಂದು ಬೆಲ್ಲ ಬೇರೆ ಹಿಡ್ಕೊಂಡದೆ. ನೋಡವ ಅಲ್ಲಿ ನೋಡ್ತೀನಿ, ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಕಡೆ ಪಾದಯಾತ್ರೆ ಯಾರು ಬಂದ್ಕಿದ್ದಾರ. ಹಾಂ ಓಹೋ ಹೋ ಹೋ ಛೇ, ಯಾರದು ತೂರಾಡ್ಕೊಂಡು ಉಂಟಾಡ್ಕೊಂಡು ಹೋಯ್ತಾ ಇದೆ ಪಾಪ ಹುಡುಗಿ. ಗಾಡಿ ಏನೋ ಪ್ರಾಬ್ಲಮ್ ಆಗದೆ, ಸೈಡ್ಲಿ ಹೋಗ್ರಪ್ಪ. ಅಯ್ಯೋ ಶಿವ, ಏನು ಈ ಥರ ಆಯ್ತಲ್ಲ. ನೋಡೋಣ, ದಯವಿಟ್ಟು ನಿರೀಕ್ಷಿಸಿ. ಇದನ್ನ ವಿಡಿಯೋ ಆಫೇ ಮಾಡಿಲ್ಲ, ಯಾಕಂದ್ರೆ ಇದು ವಾಸ್ತವವಾಗಿ ಏನಾದ್ರು ಪಾದಯಾತ್ರೆ ಏನಾದ್ರು ಹೋಗಿಕ್ತಿದಾರ ಅಂತ ನನಗೆ ಡೌಟು. ಒಬ್ಬ ಯಾರೋ ಏನೋ ಗೊತ್ತಿಲ್ಲ, ಭಾಳ ಬೇಜಾರಾಯ್ತಾ ಇದೆ ಅವ್ರು ನೋಡಿದ್ರೆ. ಮನುಷ್ಯನ ಜೀವನ ಬಹಳ ಬೇಜಾರು. ಗಾಡಿ ಹತ್ತಕ್ಕೆ ಎದ್ರಕತ್ತದಲ್ಲ, ನಾನು ಏನು ಮಾಡೋದು? ಬವಾಲ್ ಕರ್ಕೊಂಡೋಗಿ ಕೆಳಗಡೆ ಬಿಡ್ತೀನಿ ಅಂದರೆ ಬರೋದಿಲ್ಲ. ಯಾರು ಇಲ್ಲ, ಯಾರು ಹೋಗ್ತಾ ಇಲ್ಲ. ಎಲ್ಲ ಬುದ್ಧಿ ಮಂದಿ ಅನ್ಸುತ್ತೆ. ಛೇ ಪಾಪ, ಏನು ಗುರು ಹಿಂಗಾಗೋಯ್ತಲ್ಲ. ಏನಪ್ಪ ಮಾಡೋದು? ನಾನು ಏನು ಹೆಲ್ಪ್ ಮಾಡೋಣ? ಒಂದೂ ಅರ್ಥ ಆಯ್ತಿಲ್ಲ. ಆ ಹುಡುಗಿ ನಾನು ನೋಡ್ರೆ ಎದ್ರಕತ್ತದೆ. ಏನು ಮಾಡೋದು ಈಗ? ಏನಿಲ್ಲ, ಏನು ತಿಂಡಿ ಊಟ ಮಾಡ್ಕೊಂಬಿಟ್ಟು ಕಾಸು ಕೊಟ್ಬಿಟ್ಟು ಹೊಂಟೋಯ್ತೀನಿ ಅಷ್ಟೇ. ನಾನೇನು ಮಾಡೋಕ್ಕಾಗತ್ತೆ? ಪಾಪ ಯಾವ ಊರು ಏನೋ ಗೊತ್ತಿಲ್ಲ. ದಯವಿಟ್ಟು ಅವರು ಒಂದು ಸ್ವಲ್ಪ ಬುದ್ಧಿ ಮಂದಿಯರು ಅನ್ಕೋತೀನಿ. ಯಾರು ಸಂಬಂಧಪಟ್ಟವ್ರು ಇದ್ದರೆ ಬಂದು ಕರ್ಕೊಂಡವ್ರಪ್ಪ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಈ ಮುಖ್ಯ ರಸ್ತೆನಲ್ಲಿದ್ದಾರೆ. ನಾನೊಂದು ತಿಂಡಿಗೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನನಗೂ ಏನು ಸಾಧ್ಯ. ಏನೋ ಕಾಸು ಗೀಸು ಕೊಟ್ಟು ಹೋಗ್ತೀನಿ, ತಿಂಡಿ ಮಾಡ್ಕೊ. ಯಾಕಂದ್ರೆ ನಾವು ಒಬ್ರು ನೋಡಿದ ತಕ್ಷಣ ಏನಾದರೂ ಒಂದು ಸೇವೆ ಮಾಡಿಬಿಡ್ಬೇಕು ಅಂತ ಒಂದು ಮೆಂಟಾಲಿಟಿ ಬಂದ್ಬಿಡ್ತದೆ ನನಗೆ. ಏನೋ ಒಂದು ತಿಂಡಿ ಸೇವೆ ಕೊಡ್ತೀನಿ, ಉಳಿಸ್ಕೊಳ್ಳೋದು ಅಳಿಸ್ಕೊಳ್ಳೋದು ಎಲ್ಲ ಅವಳ ಕೈಲೇ ಇದೆ, ಆಕೆ ಕೈಲಿ. ಪಾಪ ಕಾಸು ಬಿದ್ದೇ ಹೋಯ್ತಲ್ಲಪ್ಪ. ಸೊ ಯಾಕೆ ನಮ್ಗೆ ಆಚಾರವೇ ಸರಿ ಇಲ್ಲ. ಕಾಸು ಹೋಗಿ ಬಿದ್ದೈತದ. ಅಷ್ಟೇ, ನಾನೇನು ಮಾಡೋಕ್ಕಲ್ಲ. ಜನ ಕೆಟ್ಟ ಜನ ಪವು ಕಾಸು ಕೊಟ್ಟರು ಏನಾದ್ರು ಕೆಟ್ಟದಾಗೆ ಬಿಂಬಿಸ್ತಾರೆ ಅಂತ ಕಚಡ ಜನ ಅವ್ರೆ. ಮೊನ್ನೆ ಒಬ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗ್ಬಿಟ್ಟು ನಾನೇ ಇಕ್ಕಟ್ಟು ಸಿಕ್ಕಾಕೊಂಡಿದ್ದೆ. ಹಂಗೆ ಆಗ್ಬಾರ್ದು ಪಾಪ. ಏನೋ ತಡ್ಕಾಡ್ಕೊಂಡು ಹುಡ್ಕಾಡ್ಕೊಂಡು ಹೋಯ್ತಾರೆ. ಕಾಸು ಕೊಡ್ತೀನಿ, ತಿಂಡಿ ಮಾಡೋಗಿರ ಮಾಡ್ಕೊಳ್ಳಿ. ಇನ್ನು ಮುಂದೆ ಆ ಭಗವಂತನ ಇಚ್ಛೆ. ಗಾಡೀಲಿ ಹೊಡ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು? ಕರಮ್ಮ ನೋಡಿ ಥರ ಹೋಯ್ತಾ ಅದೇ ಒಟ್ಟು ಕರೆಕ್ಟಾಗೆ ಹೋಯ್ತಾವಳೆ.
ತಿಂಡಿ ಮಾಡ್ತೋ ಏನೋ ಗೊತ್ತಿಲ್ಲ, ಪಾದಯಾತ್ರೆ ಏನೋ ಹೋಯ್ತದೆ ಪಾಪ. ಹಾಂ, ಏನೋ ನಾನು ಒಂದು ತಿಂಡಿ ಮಾಡ್ಕೊಂಬಂದ್ಬಿಟ್ಟು ನನ್ನ ಕೈಲಾದದ್ದು ಒಂದು ಸಣ್ಣ ಸೇವೆ ಮಾಡಿ ಹೋಗ್ತೀನಪ್ಪ ಅಷ್ಟೇ. ನೋಡ ನಿಂತ್ಕೊತದಂಗೆ. ಪಾದಯಾತ್ರೆನೋ ಹೋಯ್ತಾಳೆ ಅನ್ಕೋತೀನಿ. ಪಾಪ ತಿಂಡಿ ಪಾಪ ತಿಂಡಿ ಮಾಡಿದ್ರೆ ಮಾಡ್ಕೊಳ್ಳಿ, ಕಾಸು ಕೊಡ್ತೀನಿ. ಆ ಹುಡುಗಿ ನಾನು ನೋಡ್ರೆ ಹೆದರ್ಕತ್ತದೆ. ಲೇ ಕುಸ ತಗೋ, ತಿಂಡಿ ಮಾಡ್ಕೋ, ಕಾಸು ಕೊಟ್ಟೇನೆ ತಗೋ, ತಿಂಡಿ ಮಾಡ್ಕೋ, ಹೋಗಿ ಮಾಡ್ಕೋ. ಈ ಕಡೆ ಬಂದ್ಬಿಡು, ಹೋಗು. ಅಯ್ಯಪ್ಪ ಸ್ವಾಮಿ ಸಮಾಧಾನ, ಏನಾರು ಮಾಡ್ಕೊಳ್ಳಿಯಪ್ಪ. ಒಟ್ಟು ಆರಾಮಾಗಿ ನಡ್ಕೊಂಡು ಹೋಯ್ತಾಳೆ. ಪಾದಯಾತ್ರೆ ಹೋಯ್ತಿದ್ದಾಳೋ ಏನೋ ನೋಡೋಣ ಗೊತ್ತಿಲ್ಲ. ನಮ್ಮಪ್ಪ ಅದೇ ಅಂತ ಹೇಳ್ತದೆ. ಹುಡುಗಿ ಪಾಪ ಒಂಥರ ಬುದ್ಧಿಮಾಂದ್ಯ ಥರ ಕಾಣ್ತಾ ಇದ್ದಾಳೆ. ಬಟ್ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಆಕೆಗೆ ಒಂದು ತಿಂಡಿ ವ್ಯವಸ್ಥೆ ಮಾಡಿದ್ದೀನಿ. ಇಷ್ಟೇಪ್ಪ, ನನ್ನ ಕೈಲಾದ ಭಗವಂತ ನನಗೆ ಶಕ್ತಿ ಕೊಟ್ಬಿಟ್ರೆ ಈ ಥರದವ್ರು ಒಬ್ಬರನ್ನೂ ಕಷ್ಟದಲ್ಲಿರೋ ಕೊಡಲ್ಲ. ನಮ್ಗೆ ಶಕ್ತಿ ಕೊಡ್ಬೇಕಂದ್ರೆ ನೋಡಿ, ಹಿಂಗೆ ಕೈಲಾಗ್ದಿರೋನಿಗೆ ಸಹಾಯ ಮಾಡತಕ್ಕಂಥ ಒಂದು ಆಸೆ ಬರ್ತದೆ, ಗುಣ ಬರ್ತದೆ. ಬಟ್ ಎಲ್ಲ ಇದ್ದು ಎಲ್ಲ ಏನು ಕೋಟಿಗಟ್ಟಲೆ ಕೊಳಿತಿರೋನಿಗೆ ಇನ್ನೂ ಒಂದಷ್ಟು ಕೋಟಿ ಮಾಡ್ಕೋಬೇಕಂತ ಆಸೆ ಬರ್ತದೆ. ಇದೇ ಪ್ರಪಂಚ, ಇದೇ ವಾಸ್ತವ. ಸೊ ಹೀಗಿದೆ. ನಾನು ಏನೋ ನಮ್ಮ ಕೈಲಾದ್ದು ಏನೋ ಒಂದು ತಿಂಡಿ ವ್ಯವಸ್ಥೆ ಕೊಟ್ಟಿದ್ದೀನಿ. ಆಕೆಗೆ ಕರ್ಕೊಂಡೋಗಲ್ಲಿ ತಾಳ್ಬೇಡದಲ್ಲಿ ಏನಾದ್ರು ಒಂದು ಒಳ್ಳೇದು ಮಾಡ್ಬೋದಿತ್ತು. ಬಟ್ ಆಕೆ ಬರ್ತಾ ಇಲ್ಲ. ಬೈಕ್ ಅಲ್ಲಿ ಗಂಟೆ ಬಂದು ಆಮೇಲೆ ಕೆಳಗಡೆ ಇಳ್ಬಿಟ್ಲು. ಯಾಕಂದ್ರೆ ಯಾಕೆ ಬೇಕು ಅಲ್ವರ ಇಲ್ದೇವ್ರ. ಅದಕ್ಕೆ ನಾನು A to Z ಎಲ್ಲ ವಿಡಿಯೋನ ಸೆರೆ ಹಿಡ್ದಿರ್ತೀನಪ್ಪ. ಯಾಕಂದ್ರೆ ಜನ ತುಂಬ ಕೆಟ್ಟ ಜನ ಹೋಯ್ತು ಈ ಕಾಲ, ಭಾಳ ಮೋಸ. ಮೊನ್ನೆ ಒಬ್ಬ ಬಚ್ಚಲು ನೀರು ಕುಡಿತಾ ಇದ್ದ. ನಾನು ಹೋಗ್ಬಿಟ್ಟು ಒಂದು ವಾಟರ್ ಕ್ಯಾನ್ಲಿ ನೀರು ತಗೊಂಡೋಗಿ ಕೊಟ್ಟೆ. ಸೊ ಅದರಲ್ಲಿ ನಾನು ಎಲ್ಲೋ ಪಾಪ ಯಾರೋ ಈ ಥರ ಏನೋ ನಿರಾಶ್ರಿತರು ಎಲ್ಲಿಂದನೋ ಬಂದ್ಬಿಟ್ಟವ್ರೆ ಅಂದ್ಬಿಟ್ಟು ಅದನ್ನ ವಿಡಿಯೋ ಮೂಲಕ ನೋಡಿ ಹಿಂಗಿದೆ ವಾಸ್ತವ ಸ್ಥಿತಿ ಅಂದ್ಬಿಟ್ಟು ಪ್ರಸಾರ ಮಾಡಿದೆ. ಸೊ ಆ ವ್ಯಕ್ತಿ ಏನೋ ಬೇರೆ ತರಹ ಬಿಂಬಿಸಿ ಹೇಳಿ ನಮ್ಮ ಮೇಲೆ ಒಂದು ಕುತ್ತಿಗೆಗೆ ತಂದು ಬಿಟ್ಬಿಟ್ಟಿದ್ದ. ಸದ್ಯ ನನ್ನ ಹತ್ರ ಸಾಕ್ಷಿ ಇತ್ತು. ಸಾಕ್ಷಿ ಇದ್ದ ಕಾರಣ ನಾನು ಸ್ವಲ್ಪ ಆ ಒಂದು ಇದರಿಂದ ನಾನು ಬಚಾವಾಗ್ತೀನಿ. ಅವರು ಉದ್ದೇಶಪೂರ್ವಕವಾಗಿ ಒಂದು ಕೆಟ್ಟ ದೃಷ್ಟಿ ಇಟ್ಕೊಂಡು ನಮ್ಮ ಮೇಲೆ ಆರೋಪಿನ ಹಂಗೆ ಮಾಡಲೇಬೇಕು ಅಂತೀರೆ ಖಂಡಿತವಾಗಿ ಮಾಡ್ಬೋದಿತ್ತು ಅವರು. ಬಟ್ ನನ್ನ ಹತ್ರ ಸಾಕ್ಷಿ ಇದ್ದ ಕಾರಣ ಏನೂ ಮಾಡೋಕ್ಕಾಗಿಲ್ಲ. ನೋಡಿ ಈ ರೀತಿನೂ ಇರ್ತದೆ. ಒಳ್ಳೇದು ಮಾಡೋಕ್ಕೆ ಹೋಗಿ ಅದು ನಮಗೆ ಮಿತ್ತಾಗಿ ನಿಂತ್ಕೋತವೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನಾವು ನಮ್ಮ ಹುಷಾರಲ್ಲಿದ್ದರೆ ಒಳ್ಳೇದು ಅಂದ್ಬಿಟ್ಟು ನೋಡಿ ಇಷ್ಟು ಏನು ನಡೀತು ಘಟನೆ, ಇಷ್ಟು ವಿವರಗಳನ್ನು ನಾನು ವಿಡಿಯೋ ಸೆರೆ ಹಿಡ್ದಿರ್ತೀನಪ್ಪ. ದಯವಿಟ್ಟು ನಿರಾಶ್ರಿತರಿಗೆ ಏನೋ ದಾರಿ ತಪ್ಪಿರ್ತಕ್ಕಂಥವ್ರಿಗೆ ಏನೋ ನಮ್ಮ ಕೈಲಾದೊಂದು ಮಾಡಬೇಕು ಅಂತ ಒಂದು ತಿಂಡಿ ಸೇವೆ ಕೊಟ್ಟು ಬಂದಿದ್ದೀನಿ. ಯಾರೂ ಸಹ ಈ ಥರ ಬುದ್ಧಿಮಾಂದ್ಯರನ್ನು ರಸ್ತೆಗೆ ಬಿಡಬೇಡಿ ಅಂತ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಸೊ ಇವ್ರೇನಾರು ನಿಮ್ಮ ಕಡೆಯವರಾಗಿದ್ದರೆ ದಯವಿಟ್ಟು ಬಂದು ಕರ್ಕೊಂಡೋಗಿ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಬ್ಬರೇ ಹೋಯ್ತಾ ಇದ್ದಾರೆ, ಯಾರು ಏನು ಗೊತ್ತಿಲ್ಲ. ಸೊ ಈಗಾಗಲೇ ಒಬ್ಬರು ಬುದ್ಧಿಮಾಂದ್ಯರನ್ನ ನಾವು ಅವ್ರು ಇರ್ತಕ್ಕಂಥ ಸ್ಥಳಕ್ಕೆ ತಲುಪಿಸಿದ್ದೀವಿ. ಸೊ ಹೀಗೆ ಒಂದಷ್ಟು ಒಳ್ಳೇದಾಗಬೇಕು ಅಷ್ಟೇ. ಒಂದು 4 ಜನಕ್ಕೆ ಒಳ್ಳೇದಾಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ವಿಡಿಯೋ ಪ್ರಸಾರ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ